ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ಇನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡ್ಬಿಡೋಣ. ಸೊ ಆಟ ಶುರು ಮಾಡೋದಕ್ಕೆ ಮುಂಚೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ಸೊ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದೀರಾ ಅಲ್ವಾ? ಸೊ ಹಾಗಿದ್ರೆ ನಿಮ್ಮ ಪರಿಚಯ ಆಗಲಿ, ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ಮೊದಲಿಗೆ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸಂಧ್ಯಾ ಶ್ರೀನಾಥ್. ನಾನೊಬ್ಬ ವಿದುಷಿ. ನನ್ನ ಜೊತೆ ಇವತ್ತು ಶ್ರೀ ಸುಧ್ಯಾನ ಕುಟುಂಬದಿಂದ ನಮ್ಮ ಸೋದರತ್ತೆಯಾದ ಶ್ರೀಮತಿ ಚಂದ್ರಿಕಾ ವಿಜಯೇಂದ್ರ ಬಂದಿದ್ದಾರೆ, ನಮ್ಮ ತಾಯಿಯವರಾದ ಶ್ರೀಮತಿ ರಂಜಿನಿ ಆನಂದ್ ಬಂದಿದ್ದಾರೆ, ಹಾಗೂ ನಮ್ಮ ಅತ್ತಿಗೆಯವರಾದ ಶ್ರೀಮತಿ ಗಾಯತ್ರಿ ಸುಧೀಂದ್ರ ಅವರು ಬಂದಿದ್ದಾರೆ. ಕುಟುಂಬದ ಹೆಸರೇ ಒಂಥರ ಚೆನ್ನಾಗಿದೆ, ಶ್ರೀ ಸುಧ್ಯಾನ ಅಂತ ಹೇಳಿ. ಅಂದ್ರೆ ಇದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದಂತ ಹೇಳಿ ಈ ಥರ ಇಟ್ಕೊಂಡಿರತ್ತಾ ಏನು? ಖಂಡಿತ, ಅದ್ರದ್ದು ಬಗ್ಗೆ ನಾನು ಹೇಳಬೇಕು. ಶ್ರೀ ಸುಧ್ಯಾನ ಅಂದರೆ ಲಕ್ಷ್ಮಿಯ ಒಳ್ಳೆಯ ಧ್ಯಾನ ಅಂತ. ಸೊ ಅದನ್ನು ನಾನು ನನ್ನ ಮ್ಯೂಸಿಕ್ ಸ್ಕೂಲ್ಗೆ ಇಟ್ಟಿದ್ದೀನಿ. ಸೊ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ಒಂದು ರೀತಿ ನನ್ನ ಶಿಷ್ಯಂದ್ರೆ ಅಂತ ಹೇಳ್ತೀನಿ. ಎಲ್ಲ ಒಟ್ಟಿಗೆ ನಾವು ಭಜನೆ ಎಲ್ಲ ಮಾಡ್ತೀವಿ, ಹಾಡ್ತೀವಿ. ಸೊ ಅದರಿಂದ ಈ ಹೆಸರು ನನಗೆ ತುಂಬ ಇಷ್ಟ ಆಯಿತು. ಸರಿ ಮ್ಯಾಮ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟಾಡಿ, ಆಯ್ತಾ? ಥ್ಯಾಂಕ್ ಯು. ಇನ್ನು ಮುಂದಿನ ಕುಟುಂಬ ವಿಜಯನಗರ ವೈಭವ ಕುಟುಂಬ. ಹೇಳೋದಕ್ಕೆ ಒಂಥರ ಪಾಸಿಟಿವ್ ಆಗಿದೆ. ಸರ್, ನಿಮ್ಮ ಪರಿಚಯ, ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು HR ಸುರೇಶ್. ನಾನು ಗುಡಿಬಂಡೆ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಅಂತ ಬಂದಿದ್ದೇನೆ. ನಾನು ಒಂದು ವಾಹಿನಿ ಡೆವಲಪ್ಮೆಂಟ್ ಸೊಸೈಟಿ ಅಂತ ಒಂದು NGO, ಅದು ಹೊಸಪೇಟೆನಲ್ಲಿದೆ. ಅದಕ್ಕಾಗಿ ನಮ್ಮ ಹೆಂಡತಿಯರು ಕೂಡ ಹೊಸಪೇಟೆ ಹತ್ರ ಹಂಪಿ ಅವ್ರದ್ದು. ಸೊ ಅಲ್ಲಿಂದ ಬಂದಿರುವಂಥದ್ದು. ನನ್ನ ಜೊತೆ ನನ್ನ ಧರ್ಮಪತ್ನಿಯಾದಂಥ ಡಿ ನವೀನ ಲತಾ ಅವರಿದ್ದಾರೆ, ಇವರು ಗುಡಿಬಂಡಿಯವರು. ಹಾಗೂ ನಮ್ಮ ಅಕ್ಕ, ಇವರು ಹಿರಿಯ ಅಕ್ಕ, ಇವರು ಶಾಂತಾ ಗೋಪಾಲರಾವ್ ಅಂತಂದ್ಬಿಟ್ಟು ಇಲ್ಲೇನೆ ಅವರು ಇದರಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಮತ್ತು ಮತ್ತೊಬ್ಬ ನಮ್ಮ ಚಿಕ್ಕಮ್ಮ, ಕೊನೆಯ ಚಿಕ್ಕಮ್ಮ ಶ್ರೀಮತಿ ಸುಮಿತ್ರಾ ಪದ್ಮನಾಭರಾವ್ ಅಂತಂದ್ಬಿಟ್ಟು ಬಂಗಾರಪೇಟೆಯಿಂದ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ. ನೀವು ರೆಡಿ ಆಗಿರೋದು ನೋಡಿ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಆಲ್ ದಿ ಬೆಸ್ಟ್, ನಿಮಗೂ ಕೂಡ ಚೆನ್ನಾಗಿ ಆಟ ಆಡಿ. ಇನ್ನು ಮೂರನೇ ಕುಟುಂಬ ಪುಣ್ಯಶ್ರೀ ಕುಟುಂಬ. ಸೊ ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ SA. ನಾನು ಮೂಲತಃ ಹಾಸನ ಜಿಲ್ಲೆಯಿಂದ ಬಂದಿರೋದು. ಬೆಂಗಳೂರಲ್ಲೇ ವಾಸವಾಗಿದ್ದೀವಿ. ಇವರು ನನ್ನ ತಂಗಿ ರೂಪಾ SA, ಇವಳು ನನ್ನ ಮಗಳು ಪುಣ್ಯಶ್ರೀ, ಅವರು ನನ್ನ ತಂಗಿ ಯಜಮಾನರು ದಿನೇಶ್. ಮಗಳ ಹೆಸರು ಇಟ್ಬಿಟ್ಟಿದ್ರ? ಸರಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಆಯ್ತು, ಥ್ಯಾಂಕ್ ಯು. ಇನ್ನು ನಾಲ್ಕನೇ ಕುಟುಂಬ ರಾಜ್ ವಿಷ್ಣು ಕುಟುಂಬ. ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಜಯತೀರ್ಥ ಅಂತ. ನಾನು ಗೃಹಿಣಿ. ನಾವು ಬಂದಿರೋದು ಪದ್ಮನಾಭ ನಗರ್, ಬೆಂಗಳೂರಿಂದ. ಇವ್ರು ನನ್ನ ಸಿಸ್ಟರ್ ಸುಜಾತಾ ಶ್ರೀನಿವಾಸ್ ಅಂತ. ಅವರಿಬ್ಬರು ನನ್ನ ಸಿಸ್ಟರ್ ಇನ್ ಲಾಸ್. ಮೊದಲನೇ ಅವರು ಅನುರಾಧ ಗೀರೆದರ್ ಅಂತ, ಎರಡನೇ ಅವಳು ಗೀತಾ ವಸಂತ್ ಅಂತ. ನಮಸ್ಕಾರ. ರಾಜ್ಕುಮಾರ್ ವಿಷ್ಣುವರ್ಧನ್ ಅಂತಂದ್ರೆ ಎಲ್ಲರಿಗೂ ಪ್ರಿಯ. ಸೊ ಹಾಗಾಗಿ ಆ ಹೆಸರು ಇಟ್ಕೊಂಡಿರೋದು. ಹೌದು. ಸಿನಿ ಕ್ವಿಜ್ ಅಂದ ತಕ್ಷಣ ನಮಗೆ ಫಸ್ಟ್ ಸಿನಿಮಾ ರಂಗ ಅಂದ್ರೆ ಫಸ್ಟ್ ಬರೋದು ರಾಜ್ ವಿಷ್ಣು. ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು. ಎಲ್ಲಾ ಹೆಸರುಗಳು, ಎಲ್ಲರೂ ಕುಟುಂಬದವರು ಬಂದು ಇಲ್ಲಿ ಆಟ ಆಡ್ತಾ ಇರೋದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಚೆನ್ನಾಗಿ ಸರಿನಾ? ಹಾಗಾದ್ರೆ ಶುರು ಮಾಡೋಣ ಆಟನ. ಓಕೆ, ಫುಲ್ ಸ್ಪಿರಿಟ್ ಆಗಿದ್ದೀರಾ, ಜೋಶ್ ಆಗಿದ್ದೀರಾ, ಎನರ್ಜೆಟಿಕ್ ಆಗಿದ್ದೀರಾ. ಪ್ರಾರಂಭ ಮಾಡ್ಬಿಡೋಣ. ಸೊ ಎಲ್ಲಾ ಕುಟುಂಬದವರು ಕೂಡ ಮೊದಲನೇ ಸುತ್ತಿಗೆ ನಾವು ರೆಡಿ ಅಂತ ಇದ್ದಾರೆ. ಮೊದಲನೇ ಸುತ್ತು ಅದಲ್ ಬದಲ್. ಶ್ರೀ ಸುಧ್ಯಾನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅ ಳು ಗ ರಿ ಖಂ ಚ ಹ ಬ್ರ ಡ. ಅಖಂಡ ಬ್ರಹ್ಮಚಾರಿಗಳು. ಅಖಂಡ ಬ್ರಹ್ಮಚಾರಿಗಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಸರಿ, ಎರಡನೇ ಪ್ರಶ್ನೆ ಕೇಳೋದಾ? ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿ ಬ ಲಿ ನ ಳ ನ ಬ ನ. ಹಾಡಿನ ಸಾಲಿದು.
ನೀ ನನ್ನ ಬಾಳಿನಲ್ಲಿ. ನೀ ಬಾ ನನ್ನ ಬಾಳಿನಲ್ಲಿ. ನೀ ಬಾ ನನ್ನ ಬಾಳಿನಲ್ಲಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ನನ್ನ ಬಾಳ ಬಾನಿನಲ್ಲಿ, ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅನ್ಸುತ್ತೆ. ಸರಿ, ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ವೆಂ ರ ಕ ಖ ಶೇ ಟ ಮ ಸೋ ಪ ವ್ಯಕ್ತಿಯ ಹೆಸರಿದು. ವೆಂಕಟ ಸೋಮಪ್ಪ ಶೇಖರ್. ಹೇಳಿ ಇನ್ನೊಮ್ಮೆ. ವೆಂಕಟ ಸೋಮಪ್ಪ ಶೇಖರ್. ವೆಂಕಟ ಸೋಮಪ್ಪ ಶೇಖರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ವೆಂಕಟಪ್ಪ ಸೋಮಶೇಖರ್, ವಿ ಸೋಮಶೇಖರ್ ನಿರ್ದೇಶಕರು. ಸೊ ಸ್ವಲ್ಪ ಆಚೆ ಈಚೆ ಆಯ್ತು, ಪರವಾಗಿಲ್ಲ, ಇನ್ನು ರೌಂಡ್ಸ್ ಇದೆ. ಸೊ ಈ ಸುತ್ತಿನಲ್ಲಿ 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಡಿದೆ. ಸೊ ಇನ್ನು ವಿಜಯನಗರ ವೈಭವ ಕುಟುಂಬ ರೆಡಿ ಇದ್ದೀರಾ ಸರ್? ಖಂಡಿತ. ವಿಜಯನಗರ ವೈಭವ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಧ ಅ ನು ನ ಜ ದ ನ ಬಂ ಜ. ಜನ್ಮ ಜನ್ಮದ ಅನುಬಂಧ. ಜನ್ಮ ಜನ್ಮದ ಅನುಬಂಧ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿನಾ ತಪ್ಪಾ ಅಂತ ಹೇಳಿ. ಸರಿಯಾದ ಉತ್ತರ. ಇನ್ನು ವಿಜಯನಗರ ವೈಭವ ಕುಟುಂಬಕ್ಕೆ ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ಸ ಡು ಹೋ ಯು ಲೇ ಗಿ ಕೋ ದೇ ತಿ ರ ಹ ಹಾಡಿನ ಸಾಲಿದೆ. ಕೋಗಿಲೆ ಹಾಡಿದೆ ಕೇಳಿದೆಯ. ಕೋಗಿಲೆ ಕೋಗಿಲೆಯು ಹಾಡುತ್ತಿದೆ ಹೊಸ ರಾಗ. ಇದೆಯಲ್ಲ ಸರಿ, ಹೊಸ ರಾಗ. ಹೊಸ ರಾಗ. ಕೋಗಿಲೆಯು ಹಾಡುತ್ತಿದೆ ಹೊಸ ರಾಗ. ಕೋಗಿಲೆಯು ಹಾಡುತ್ತಿದೆ ಹೊಸ ರಾಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮೊದಲೇ ಗೆಸ್ ಮಾಡ್ಬಿಟ್ರು ಕರೆಕ್ಟ್ ಆಗಿ ಅವರು. ಸರಿ, ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ಜು ಬಿಂ ರ ದ ಗೋ ಗ ಪ ಲಿಂ ಲಿ ಪ ರ ಜಿ ರು ತಿ ವ್ಯಕ್ತಿಯ ಹೆಸರಿದು. ಲಿಂಗರಾಜು ಗೋವಿಂದಪ್ಪ. ಯಾವ ಹಳ್ಳಿ? ಹಳ್ಳಿ ಹಳ್ಳಿ ತಿರುಚನಾಪಳ್ಳಿ. ಸೊ ಸಮಯ ಮುಗಿದಿದೆ. ಮೊದಲನೇ ಸುಳಿವು ಖ್ಯಾತ ಸಂಗೀತ ನಿರ್ದೇಶಕ. ತಿರುಚನಾಪಳ್ಳಿ. ಇನ್ನು ಎರಡನೇ ಸುಳಿವು ರತ್ನಗಿರಿ ರಹಸ್ಯ ಸಿನಿಮಾಗೆ ಇವರದ್ದೇ ಸಂಗೀತ ನಿರ್ದೇಶನ. ತಿರುಚನಾಪಳ್ಳಿ ಲಿಂಗಪ್ಪ. ತಿರುಚನಾಪಳ್ಳಿ ಗೋವಿಂದಪ್ಪ ಲಿಂಗಪ್ಪ. ತಿರುಚನಾಪಳ್ಳಿ ಗೋವಿಂದಪ್ಪ ಲಿಂಗಪ್ಪ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ತಿರುಚಿರಾಪಳ್ಳಿ ಗೋವಿಂದರಾಜರು ಲಿಂಗಪ್ಪ, ಟಿ.ಜಿ. ಲಿಂಗಪ್ಪ ಅಂತ ಹೇಳಿದ್ರೆ ಶಾರ್ಟ್ ಅಬ್ರಿವೇಷನ್, ಬಟ್ ಅದು ಫುಲ್ ಫಾರ್ಮ್ ಇದೆ. ಸರಿನಾ? 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ರೌಂಡ್ ಅಲ್ಲಿ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಸೊ ಆರಾಮ್ಸೆ ಆಟ ಆಡಿ. ಇನ್ನು ಮೂರನೇ ಕುಟುಂಬ ಪುಣ್ಯಶ್ರೀ ಕುಟುಂಬ. ಪುಣ್ಯಶ್ರೀ ರೆಡಿನಾ? ಇವತ್ತು ನೀನೇ ಆನ್ಸರ್ ಹೇಳೋದು. ಸರಿ, ಇನ್ನು ಪುಣ್ಯಶ್ರೀ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರು ನ ರೋ ನು ಶ ರು ಶ ವ ನ.
ಸಮಯ ಮುಗಿದಿದೆ. ನಿಮ್ಮ ಮೊದಲನೇ ಸುಳಿವು ವಿಷ್ಣುವರ್ಧನ್ ನಟನೆಯ ಸಿನಿಮಾ. ಇನ್ನು ಎರಡನೇ ಸುಳಿವು ಜೋ ಸೈಮನ್ ಈ ಸಿನಿಮಾ ನಿರ್ದೇಶಕ. ಗೊತ್ತಾಗಿಲ್ಲ. ಬೇರೆ ಯಾವ ಕುಟುಂಬದವ್ರು ಅದು ಹೇಳ್ತೀರಾ? ನನ್ನ ರೋಷ 100 ವರ್ಷ ಅಂತ ಹೇಳಿ ನಾಲ್ಕನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆ ಅಂತ ಹೇಳಿ. ನನ್ನ ರೋಷ 100 ವರ್ಷ ಸರಿಯಾದ ಉತ್ತರ, ಆದ್ರೆ ಪಾಯಿಂಟ್ಸ್ ಇಲ್ಲ. ಸರಿಯಾಗದ ಎರಡನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ತ ಡ ಬ ಳಿ ಬೆ ತ ಡು ಸು ತ ತು ಹ ಡ ಮೊ. ಹಾಡಿನ ಸಾಲಿ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಮಿಂಚಿನ ಓಟ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು ಅನಂತಾಗ್ ಮತ್ತು ಶಂಕರ್ ನಾಗ್ ಈ ಗೀತೆ ಹಾಡಿದ್ದಾರೆ. ಗೊತ್ತಾಗಿಲ್ಲ. ನೋಡಿ, ಪ್ರಯತ್ನ ಪಡಿ. ಸಮಯ ಮುಗ್ತಿದೆ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಕೊಡ್ತೀರಾ? ಬೆಳ್ಳಿ ಮೋಡ ಸುತ್ತುತ್ತ. ಬೆಳ್ಳಿ ಮೋಡ ಸುತ್ತುತ್ತ ಅಂತ ಹೇಳಿ ನಾಲ್ಕನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾ ಅಥವಾ ತಪ್ಪಾ ಅಂತ ಹೇಳಿ. ಬೆಳ್ಳಿ ಮೋಡ ಹತ್ತುತ್ತ ಬಡತನ ಸುಡುತ್ತ. ಸರಿ, ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಆಯ್ತಾ? ಈಸಿ ಇರುತ್ತೆ, ಸ್ವಲ್ಪ ಪ್ರಯತ್ನ ಪಡಿ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಟಿ ಡ ದಮ್ ಪ ಆ ಗು ವ್ಯಕ್ತಿಯ ಹೆಸರು. ಇನ್ಷಿಯಲ್ ಕೂಡ ಇದೆ. ಸಮಯ ಮುಗಿದಿದೆ. ನಿಮ್ಮ ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಇವರು ಹೆಸರಾಂತ ನಿರ್ದೇಶಕರು. ಇನ್ನು ಎರಡನೇ ಸುಳಿವು ಮಂಡ್ಯದ ಗಂಡು ಚಿತ್ರದ ನಿರ್ದೇಶಕರು. ಗೊತ್ತಾಗಿಲ್ಲ. ಸಮಯ ಮುಗಿದಿದೆ. ಬೇರೆ ತಂಡದವ್ರು ಯಾರಾದ್ರೂ ಉತ್ತರ ಹೇಳ್ತಾರೆ? ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ಲಿ. ಅಪದಂಡ ಟಿ ರಘು. ಟಿ ರಘು. ಸರಿನಾ? ಸರಿ, ಇನ್ನು ನೆಕ್ಸ್ಟ್ ರೌಂಡ್ಸ್ ಇದೆ, ಅದ್ರಲ್ಲಿ ಚೆನ್ನಾಗಿ ಆಟ ಆಡಿ. ಆಯ್ತಾ? ಬಟ್ ಪ್ರಯತ್ನ ಪಡಿ. ಇನ್ನು ಮುಂದಿನ ಕುಟುಂಬ ರಾಜ್ ವಿಷ್ಣು ಕುಟುಂಬ. ಬೇರೆಯವರಿಗೆಲ್ಲ ಕೇಳುವಾಗ ಮಾತಾಡ್ಕೊಂತ ಇದ್ರು ಗುಸ್ಗುಸು, ಈ ಆನ್ಸರ್ ಗೊತ್ತು ಅಂತೇಳಿ. ಈಗ ನಿಮ್ಗೆ ಬಂದಿದೆ. ನೋಡೋಣ. ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಬಂ ಟ ರು ಯ ನ ತಿ ಪ ದ ಹೆ. ಪಟ್ಟಣಕ್ಕೆ ಬಂದ ಪತ್ನಿಯರು. ಪಟ್ಟಣಕ್ಕೆ ಬಂದ ಪತ್ನಿಯರು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಸರಿಯಾದ ಉತ್ತರ. ಸರಿ, ಇದೇ ಖುಷಿಯಲ್ಲಿ ಎರಡನೇ ಪ್ರಶ್ನೆ ನೋಡ್ಬಿಡೋಣವಾ? ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಂ ಯ ದ ಕಂ ಸೌ ಥ
ಡೆ ಓ. ಒಂದೇ ಒಂದು ಅಕ್ಷರ. ಓ ಎಂತ ಸೌಂದರ್ಯ ಕಂಡೆ. ಓ ಎಂತ ಸೌಂದರ್ಯ ಕಂಡೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ? ಸರಿಯಾದ ಉತ್ತರ. ಇದೇ ಖುಷಿಯಲ್ಲಿ ಆ ಹಾಡು ಆಡ್ತೀರಾ? ಓ ಎಂತ ಸೌಂದರ್ಯ ಕಂಡೆ, ಓ ಎಂತ ಸೌಂದರ್ಯ ಕಂಡೆ, ಆದಿಲಕ್ಷ್ಮಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನ, ಓ ಎಂತ ಸೌಂದರ್ಯ ಕಂಡೆ. ಸೂಪರ್. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಮ ವೆಂ ರ ಟ ಕ ಡಿ ಕೋ ಬು ಬ ತ ರಂ ಕ. ವ್ಯಕ್ತಿಯ ಹೆಸರು, ಅವರ ಇನಿಷಿಯಲ್ ಆಗಿರ್ಬೋದು ಅಥವಾ ಅವರ ಹಳ್ಳಿ ಹೆಸರಾಗಿರ್ಬೋದು, ಹಾ ಅದೇ ಯಾವ್ದು ಬೇಕಾದ್ರೂ ಇರುತ್ತೆ. ಕೋಡಿ ವೆಂಕಟ ರಮಣ ಬಾಬು. ಕೋಡಿ ವೆಂಕಟ ರಮಣ ಬಾಬು. ಕೋಡಿ ವೆಂಕಟರಮಣ ಬಾಬು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ನೋಡೋಣ. ಬಾಬು ಕೋಡಿ ವೆಂಕಟರಮಣ ಕಾರನ್. ವಿವಿ ಕಾರನ್ ಶಾರ್ಟ್ ಫಾರ್ಮ್. ಅರ್ಜೆಂಟ್. ದಟ್ಸ್ ಓಕೆ. ಬಟ್ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸರಿ, ಹಾಗಿದ್ರೆ 2ನೇ ಸುತ್ತಿ ಹೋಗೋದಾ? 2ನೇ ಸುತ್ತಿ ಯಾವುದು? ನಕ್ಷತ್ರ. ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 2ನೇ ಸುತ್ತು ನಕ್ಷತ್ರ. ಸುಧ್ಯಾನ ಕುಟುಂಬ. ನಿಮಗೆ ಯಾವ ಆಕ್ಟ್ರೆಸ್ ಅಥವಾ ಆಕ್ಟರ್, ಕಾಮಿಡಿಯನ್ ಯಾರು ಬರ್ತಾರೆ ನೋಡೋಣ. ಅಭಿನಯ ಶಾರದೆ ಜಯಂತಿ ಅವರು. ಅಭಿನಯ ಶಾರದೆ ಜಯಂತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಯಂತಿ ಅವರ ಬಾಲ್ಯದ ಹೆಸರು ಏನಾಗಿತ್ತು? ಮೊದಲನೇ ಆಯ್ಕೆ ಕಮಲಾ ಕುಮಾರಿ, 2ನೇ ಆಯ್ಕೆ ನಯನ ಕುಮಾರಿ. ಕಮಲಾ ಕುಮಾರಿ. ಶೂರ್? ಕಮಲಾ ಕುಮಾರಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದ್ಯಾ? ನೋಡೋಣ. ಸರಿಯಾದ ಉತ್ತರ. ಸಿನಿಮಾ ರಂಗಕ್ಕೆ ಬಂದ ನಂತರ ಜಯಂತಿಯಾಗಿ ಅವರು ಬದಲಾದರು, ಅವರ ಹೆಸರು. ಇನ್ನು 2ನೇ ಪ್ರಶ್ನೆ ನೋಡೋಣ. ನಕ್ಷತ್ರ ಸುತ್ತಿನಲ್ಲಿ ಜಯಂತಿ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾಲ್ಯದಲ್ಲಿ ಜಯಂತಿ ಏನನ್ನು ಅಭ್ಯಾಸ ಮಾಡುತ್ತಿದ್ದರು? ಮೊದಲನೇ ಆಯ್ಕೆ ಕ್ಲಾಸಿಕಲ್ ಡ್ಯಾನ್ಸ್, ಇನ್ನು 2ನೇ ಆಯ್ಕೆ ಗಾಯನ. ಕ್ಲಾಸಿಕಲ್ ಡ್ಯಾನ್ಸ್. ಕ್ಲಾಸಿಕಲ್ ಡ್ಯಾನ್ಸ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ? ನೋಡೋಣ. ಸರಿಯಾದ ಉತ್ತರ. ಕಮಲಾ ಕುಮಾರಿಯನ್ನ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ದರು. ಕ್ಲಾಸಿಕಲ್ ಡ್ಯಾನ್ಸರ್ ಆಗಬೇಕು ಅನ್ನೋದು ತಾಯಿಯ ಆಸೆ ಆಗಿತ್ತು, ಅಂದ್ರೆ ಜಯಂತಿ ಅವರ ತಾಯಿಯ ಆಸೆ ಆಗಿತ್ತು. ಸರಿ, ಇನ್ನು 3ನೇ ಪ್ರಶ್ನೆ ನೋಡೋಣ. ಜಯಂತಿ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಷ್ಟು ಸಿನಿಮಾಗಳಲ್ಲಿ ಜಯಂತಿ ಅವರು ದ್ವಿಪಾತ್ರ ಮಾಡಿದ್ದಾರೆ? ಮೊದಲನೇ ಆಯ್ಕೆ 3, 2ನೇ ಆಯ್ಕೆ 5. 3 ಆಯ್ಕೆ 1. 3 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ. ಸರಿನಾ ತಪ್ಪಾ ಅಂತ ಹೇಳಿ. ಸರಿಯಾದ ಉತ್ತರ. ಚಕ್ರತೀರ್ಥ, ಜಯ ವಿಜಯ ಮತ್ತು ಮಣ್ಣಿನ ಮಗಳು ಸಿನಿಮಾದಲ್ಲಿ ದ್ವಿಪಾತ್ರ ಮಾಡಿದ್ದಾರೆ. ನೀವು ಹೇಳಿದಾಗೆ 3 ಚಿತ್ರದಲ್ಲಿ ಮಾಡಿದ್ದಾರೆ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಖುಷಿನಾ? ಸರಿ, ಇದೇ ಖುಷಿಯಲ್ಲಿರಿ. ಇನ್ನು ನೆಕ್ಸ್ಟ್ ರೌಂಡ್ ಆಟ ಆಡೋದಕ್ಕೆ. ಇನ್ನು 2ನೇ ತಂಡ ವಿಜಯನಗರ ವೈಭವ ಕುಟುಂಬ. ನಿಮಗೆ ಯಾವ ಆಕ್ಟರ್, ಆಕ್ಟ್ರೆಸ್, ಕಾಮಿಡಿಯನ್ ಬರ್ತಾರೆ ನೋಡೋಣ. ಡಾಕ್ಟರ್ ರಾಜ್ಕುಮಾರ್. ನೋಡಿ ಎಂತ ಪುಣ್ಯ. ಸರಿ, ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನಕ್ಷತ್ರ ಸುತ್ತಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿದ್ದು ಯಾವಾಗ?
ಆಪ್ಷನ್ 1 30 ಜುಲೈ 2000. ಇನ್ನು ಆಪ್ಷನ್ ಬಿ 30 ಜುಲೈ 2001. 30 ಜುಲೈ 2000. 30 ಜುಲೈ 2000. 30 ಜುಲೈ 2000 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಯಾಕೆ ಅಂತ ಕೇಳಿ 30 ಜುಲೈನಲ್ಲಿ ಅಪಹರಿಸಿ 15 ನವೆಂಬರ್ನಲ್ಲಿ ಬಿಡುಗಡೆ ಮಾಡಿದ್ರು ವೀರಪ್ಪನ್. ಯಾಕೆ ಅಂತ ಇವ್ರನ್ನ ಕೇಳಿ. ನಮ್ಮಿಬ್ಬರು ಮದುವೆನಲ್ಲಿ ಅದೊಂದು ಇದೆ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಲಾಕ್ಡೌನ್ ಆಗಿತ್ತು ಒಂಥರ ಇದಿದ್ದು. ಆಗ ನಾವು ರಾಜ್ಕುಮಾರ್ ಫೋಟೋನ ಬಸ್ಗೆ ಹಾಕೊಂಡು ಹೋಗಿದ್ವಿ ಮದುವೆ ಸಂದರ್ಭ, ಮದುವೆ ಸಂದರ್ಭದಲ್ಲಿ. ಅದರಿಂದ ಅದೊಂಥರ ಶ್ರೀರಕ್ಷೆ ಇದ್ದಂಗೆ. ಶ್ರೀರಕ್ಷೆ ಖಂಡಿತ ನಿಜ, ಲೆಜೆಂಡ್ಸ್. ಲೆಜೆಂಡ್. ಹಾಗಾಗಿ ಸರಿ ಸರಿ, ಈಗ ನೆಕ್ಸ್ಟ್ ಪ್ರಶ್ನೆ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ತಂದೆಯವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ನಾಟಕ ಕಂಪನಿಯಲ್ಲಿ? ಮೊದಲನೇ ಆಪ್ಷನ್ ಗುಬ್ಬಿ ಕಂಪನಿ, ಇನ್ನು 2ನೇ ಆಪ್ಷನ್ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ. ಗುಬ್ಬಿ ಕಂಪನಿ. ಶೋರಾ? ಗುಬ್ಬಿ ಕಂಪನಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಪ್ರಥಮ ಬಾರಿಗೆ ಬಣ್ಣ ಹಚ್ಚಿದ್ದು ಗುಬ್ಬಿ ಕಂಪನಿಯಲ್ಲಿ, ನಂತರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿಯಲ್ಲೂ ಕೂಡ ಪಾತ್ರ ಮಾಡಿದ್ರು ಅವರು. ಓಕೆ, ಸರಿ. ಇನ್ನು 3ನೇ ಪ್ರಶ್ನೆ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆ ಸಿನಿಮಾದಲ್ಲಿ ಮಾಡಿದ ಪಾತ್ರ ಯಾವುದು? ಮೊದಲನೇ ಆಪ್ಷನ್ ಪತ್ರಕರ್ತ, 2ನೇ ಆಪ್ಷನ್ ಗಡಿ ಕಾರ್ಮಿಕ. ಪತ್ರಕರ್ತ. ಇಲ್ಲಿ ನೋಡಿದಿರಾ? ಪತ್ರಕರ್ತ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಉತ್ತರ ಸರಿಯಾಗೇ ಇದೆ. ಸ್ವಯಂವರ ಸಿನಿಮಾದಲ್ಲಿ ಗಣಿ ಕಾರ್ಮಿಕನ ಪಾತ್ರ ನಿರ್ವಹಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಸರಿನಾ? ಆಯ್ತು, 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಡಿದ್ರು. ಸರಿ, ಈ ಕಡೆ ಪುಣ್ಯಶ್ರೀ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಬಿ ಸರೋಜಾದೇವಿಯವರು. ಬಿ ಸರೋಜಾದೇವಿಯವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿಯವರು ನಟಿಸಿದ ಕನ್ನಡದ ಕೊನೆಯ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ನಟ ಸಾರ್ವಭೌಮ, 2ನೇ ಆಪ್ಷನ್ ಜೇಮ್ಸ್. ನಟ ಸಾರ್ವಭೌಮ. ಹೇಳಿ. ನಟ ಸಾರ್ವಭೌಮ. ನಟ ಸಾರ್ವಭೌಮ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಪುನೀತ್ ರಾಜ್ಕುಮಾರ್ ಅವರ ಒತ್ತಾಸೆಯ ಮೇರೆಗೆ ನಟ ಸಾರ್ವಭೌಮ ಸಿನಿಮಾದಲ್ಲಿ ನಟಿಸಿದ್ರು ಅವರು. ಸರಿ, ಇನ್ನು 2ನೇ ಪ್ರಶ್ನೆ ನೋಡೋಣ. ಬಿ ಸರೋಜಾದೇವಿಯವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ಅವರನ್ನು ತಮಿಳಿನಲ್ಲಿ ಯಾವ ಬಿರುದಾವಳಿಯಿಂದ ಕರೆಯುತ್ತಿದ್ದರು? ಮೊದಲನೇ ಆಪ್ಷನ್ ಕನ್ನಡದ ಗಿಳಿ, 2ನೇ ಆಪ್ಷನ್ ತಮಿಳಿನ ಗಿಳಿ. ಕನ್ನಡದ ಗಿಳಿ. ಕನ್ನಡದ ಗಿಳಿ ಮ್ಯಾಮ್. ಕನ್ನಡದ ಗಿಳಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಒಬ್ಬ ಉಷ್ ಅಂತ ಹೇಳ್ತದೆ, 2ಕ್ಕೂ ಸರಿಯಾದ ಉತ್ತರ ಬಂತು ಅಂತೇಳಿ. ಸರಿ, ಇನ್ನು ಸರೋಜಾದೇವಿ ಅವರನ್ನು ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಅಂದರೆ ಕನ್ನಡದ ಗಿಳಿ ಎಂಬ ಉಪನಾಮದಿಂದ ಕರೆಯುವರು. ಸರಿನಾ? ಇನ್ನು 3ನೇ ಪ್ರಶ್ನೆ ನೋಡೋಣ. ಬಿ ಸರೋಜಾದೇವಿಯವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ ವರ್ಷ ಯಾವುದು? 1955 ಮೊದಲನೇ ಆಪ್ಷನ್, ಇನ್ನು 2ನೇ ಆಪ್ಷನ್ 1961. ಮೇಡಮ್ ಮೊದಲನೇದು 1955. ಇಲ್ಲ, ಒಂದೇ ತಗೊಳ್ಳಿ. 1955 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಜಾಕ್ಪಾಟ್ ಹೊಡೆದ್ಲು. ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಸರಿನಾ? ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಡಿದ್ರಿ. ಸರಿ, ಇನ್ನು 4ನೇ ಕುಟುಂಬ ರಾಜ್ ವಿಷ್ಣು ಕುಟುಂಬ. ಶ್ರೀನಾಥ್ ಅವರು ಪ್ರಣಯ ರಾಜ.
ರಾಜ್ ವಿಷ್ಣು ಕುಟುಂಬಕ್ಕೆ ಪ್ರಣಯ ರಾಜ ಶ್ರೀನಾಥ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನವರಲ್ಲಿ ಯಾರು ಶ್ರೀನಾಥ್ ಸಹೋದರ? ಮೊದಲನೇ ಆಪ್ಷನ್ CR ಸಿಂಹ, ಎರಡನೇ ಆಪ್ಷನ್ ಅಂಕಲ್ ಲೋಕನಾಥ್. CR ಸಿಂಹ. CR ಸಿಂಹ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ರಂಗಭೂಮಿ ಮತ್ತು ಸಿನಿಮಾಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು CR ಸಿಂಹ ಅವರು. ಸರಿ, ಎರಡನೇ ಪ್ರಶ್ನೆ ಕೇಳೋದಾ? ರೆಡಿ? ಶ್ರೀನಾಥ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಈ ಕೆಳಗಿನ ಯಾವ ನಟನ ಜೊತೆ ಶ್ರೀನಾಥ್ ತೆರೆ ಹಂಚಿಕೊಂಡರು? ಮೊದಲನೇ ಆಪ್ಷನ್ ಕಲ್ಯಾಣ್ ಕುಮಾರ್, ಇನ್ನು ಎರಡನೇ ಆಪ್ಷನ್ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಫೈನಲ್ ಉತ್ತರನಾ? ಹೌದು. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ರಾಜ್ಕುಮಾರ್ ನಟನೆಯ ಲಗ್ನ ಪತ್ರಿಕೆ ಸಿನಿಮಾ ಮೂಲಕ ಶ್ರೀನಾಥ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಮೂರನೇ ಪ್ರಶ್ನೆ ಕೇಳೋದಾ? ತುಂಬಾ ಸೀರಿಯಸ್ ಆಗಿದ್ದೀರಾ? ಇಲ್ಲಪ್ಪ, ಅಯ್ಯೋ ನಾವು ಜೋಶಲ್ಲಿದ್ದೀವಿ. ಓಕೆ, ಮೂರನೇ ಪ್ರಶ್ನೆ ಹೇಳಿದ್ಮೇಲೆ ಫುಲ್ ಜೋಶ್ ಬರುತ್ತೆ ಉತ್ತರ ಹೇಳಿದ್ಮೇಲೆ. ಸೊ ಮೂರನೇ ಪ್ರಶ್ನೆ ನೋಡೋಣ. ಶ್ರೀನಾಥ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಶ್ರೀನಾಥ್ ಪಡೆದರು? ಮೊದಲನೇ ಆಪ್ಷನ್ ಶ್ರೀ ರಾಘವೇಂದ್ರ ವೈಭವ, ಇನ್ನು ಎರಡನೇ ಆಪ್ಷನ್ ಬೆಸುಗೆ. ಶ್ರೀ ರಾಘವೇಂದ್ರ ವೈಭವ. ಶ್ರೀ ರಾಘವೇಂದ್ರ ವೈಭವ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಬೆಸುಗೆ ಸಿನಿಮಾಗಾಗಿ ಪ್ರತಿಷ್ಠಿತ ಫಿಲ್ಮ್ ಫೇರ್ ಪ್ರಶಸ್ತಿ ಸಂದಿದೆ ಆ ಚಿತ್ರಕ್ಕೆ. ಸರಿ, 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್ ನಿಮ್ಗೂ ಕೂಡ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ 4 ತಂಡದವರು. ಬಟ್ ಈ ಚೆನ್ನಾಗಿ ಆಟ ಆಡೋದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಎನರ್ಜಿ ಬೇಕಾಗಿದೆ ಅಲ್ವಾ? ಜೋಶ್ ಬೇಕಾಗಿದೆ. ಶ್ರೀನಾಥ್ ಅವ್ರದ್ದೊಂದು ಹಾಡು ಹೇಳಣ್ವಾ? ಹಾಡು ಹೇಳ್ತೀರಾ? ರೆಡಿ ಇದ್ದೀರಾ? ಹೇಳಿ ಮತ್ತೆ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ, ಇಂಥ ಪ್ರೇಮದಾಟನೆ ಯಾರ ಹೃದಯ ಯಾರಿಗೋ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಶ್ರೀನಾಥ್ ಅವ್ರು ಬಂದಿದ್ರು. ಶ್ರೀನಾಥ್ ಅವರ ಕುರಿತಾದ ಒಂದು ಹಾಡು ಕೂಡ ಆಯ್ತು. ಸೂಪರ್, ಸಖತ್ತಾಗಿತ್ತು. ಸೊ 3ನೇ ಸುತ್ತಿಗೆ ರೆಡಿನಾ ಎಲ್ರು? ಎಲ್ಲಾ ಕುಟುಂಬದವರು ಕೂಡ 3ನೇ ಸುತ್ತಿಗೆ ನಾವು ರೆಡಿ ಅಂತ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಶ್ರೀ ಸುಧ್ಯಾನ ಕುಟುಂಬಕ್ಕೆ 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಪೂಜಾ ಗಾಂಧಿ. ಪೂಜಾ ಗಾಂಧಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಸೊ ಇನ್ನು 2ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ. ಬೇರೆ ಯಾರಾದ್ರೂ? ಕೂಡಿ ಬಾಳಿದರೆ ಸ್ವರ್ಗ ಸುಖ. 2ನೇ ತಂಡದವರು ಉತ್ತರ ಹೇಳಿದ್ದಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿ. ಉತ್ತರ ಸರಿ ಇದೆಯಾ ನೋಡೋಣ. ಗಂಡೊಂದು ಹೆಣ್ಣಾರು. ಚಾಲೆಂಜಿಂಗ್ ಆಗಿತ್ತು. 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಹಾಕಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಹರಿಪ್ರಿಯಾ. ಫೈನಲ್ ಉತ್ತರನಾ? ಹರಿಪ್ರಿಯಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ.
ಪುತ್ತೂರು ಚಿತ್ರದ್ದು. ಭರ್ಜರಿ 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 ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ ಕುಟುಂಬ ಈ ರೌಂಡ್ ಅಲ್ಲಿ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸರಿ, ಇನ್ನು ವಿಜಯನಗರ ವೈಭವ ಕುಟುಂಬ ರೆಡಿ? ಸರಿ, ಇನ್ನು ವಿಜಯನಗರ ವೈಭವ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಕ್ಷಿತಾ. ರಕ್ಷಿತಾ. ರಕ್ಷಿತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿಯಾದ ಉತ್ತರ. ಬೇಗ ಗೆಸ್ ಮಾಡ್ಬಿಟ್ರು ಅಮ್ಮ. ಸರಿ, ಇದೇ ಖುಷಿಯಲ್ಲಿ ಎರಡನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು ನೀವು. ಘಟಶ್ರದ್ಧ. ಘಟ ಶ್ರಾದ್ದ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾದ ಉತ್ತರ. ಅಮ್ಮ ಸಖತ್ ಫಾಸ್ಟ್ ಆಗಿದ್ರ, ಗೆಸ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಒಂದೂವರೆ ಬಿಡಲ್ಲ ನೋಡೋದು ನಾವು. ಓ ಸರಿ, ಆಯ್ತು. ಮೂರನೇ ಪ್ರಶ್ನೆ ಕೇಳ್ಬೇಡ ಆಗಿದ್ರೆ, ಅದಕ್ಕೂ ಸರಿಯಾದ ಉತ್ತರ ಕೊಟ್ಬಿಡೋಣ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಶರತ್. ತೆಲುಗು ತಮಿಳು ಶರತ್. ಅಲ್ಲ ಮೋಹನ್ ಲಾಲ್. ಮೋಹನ್ ಲಾಲ್. ಒಂದು ಉತ್ತರ ಹೇಳಿ ಫೈನಲ್ ಆಗಿ. ಮೋಹನ್ ಲಾಲ್. ಮೋಹನ್ ಲಾಲ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪ ನೋಡೋಣ. ಶಿವಾಜಿ ಪ್ರಭು. ಚೆನ್ನಾಗಿ ಆಟಾಡಿದ್ರೆ. ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ರೌಂಡ್ ಅಲ್ಲಿ ನಿಮ್ ಕುಟುಂಬ ಪಡ್ಕೊಂಡಿದೆ. Congrats. ಇನ್ನು ಮೂರನೇ ಕುಟುಂಬ ಪುಣ್ಯಶ್ರೀ ಕುಟುಂಬ. ಪುಣ್ಯಶ್ರೀ ರೆಡಿ? ರೆಡಿ, ಫುಲ್ ರೆಡಿ. ಪುಣ್ಯಶ್ರೀ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಅರುಂಧತಿ ನಾಗ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಸರಿ, ಎರಡನೇ ಪ್ರಶ್ನೆ ನೋಡೋದ ಪುಣ್ಯಶ್ರೀ? ಸರಿ, ರೆಡಿ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾ ಅಂತ ಹೇಳ್ಬೇಕು. ಈ ಎರಡೂ ಚಿತ್ರಗಳನ್ನು ನೋಡಿದಾಗ ಒಂದು ಸಿನಿಮಾ ಆಗುತ್ತೆ. ಆ ಸಿನಿಮಾ ಯಾವುದು? ಪೈಲ್ವಾನ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಗಂಡು ಸಿಡಿಗುಂಡು. ಸರಿ, ಆಯ್ತು. ನೀವು ಮೂರನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಮೇಡಮ್, ಶಿವರಾಜ್ ಕುಮಾರ್ ಸರ್. ಶಿವರಾಜ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ತಪ್ಪಾ ಅಂತ ಹೇಳಿ. ಸರಿಯಾದ ಉತ್ತರ. ಸರಿ, ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕಗಳನ್ನ ಈ ಒಂದು ರೌಂಡ್ ನಲ್ಲಿ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ನಾಲ್ಕನೇ ಕುಟುಂಬ ರಾಜ್ ವಿಷ್ಣು ಕುಟುಂಬ. ನೀವ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ ನಮಗೆ ಏನ್ ಬರುತ್ತೆ ಅಂತ ಹೇಳಿ ಅಲ್ವಾ, ಕೊನೆಯವರು ಅಂತ ಹೇಳಿ. ಬಟ್ ಎಲ್ಲರೂ ಆಟ ಆಡಿರೋದು ನೋಡ್ಕೊಂಡಿರ್ತಾರೆ, ನಿಮ್ಗೆ ಸ್ವಲ್ಪ ಟೈಮ್ ಇರುತ್ತೆ ಅಂತ. ಸರಿ, ಪ್ರಶ್ನೆ ಕೇಳೋದಾ? ರಾಜ್ ವಿಷ್ಣು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳಿ. ಆರತಿ. ಆರತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ.
ಇನ್ನು ಎರಡೇ ಪ್ರಶ್ನೆ ನೋಡೋಣ ಇದೇ ಖುಷಿಯಲ್ಲಿ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು ನೀವು. ದೇವರ ಆಟ. ದೇವರ ಆಟ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಧರ್ಮಾತ್ಮ ಸರಿಯಾದ ಉತ್ತರ. ಪಕ್ಕಕ್ಕೆ ಆತ್ಮನೂ ಇತ್ತು, ಈ ಕಡೆಗೆ ಧರ್ಮಗಳು ಇತ್ತು. ಸೊ ಧರ್ಮಾತ್ಮ ಸರಿಯಾದ ಉತ್ತರ. ಸೊ ಇನ್ನು ಒಂದು ಕ್ವಶನ್ ಇದೆ. ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ನಮ್ಮ ನೆಚ್ಚಿನ ವಿಷ್ಣುವರ್ಧನ್. ನಮ್ಮ ರಾಜ್ ವಿಷ್ಣು. ಡಾಕ್ಟರ್ ವಿಷ್ಣುವರ್ಧನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ಪಿಕ್ಚರ್ ಹೆಸರು ಹೇಳ್ತೀನಿ. ಸರಿಯಾದ ಉತ್ತರ. ಬೊಂಬಿಸಿಲು. ಸರಿ, ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಈ ರೌಂಡ್ ಅಲ್ಲಿ ಪಡ್ಕೊಂಡಿದೆ. ಓಕೆ, ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. 3 ರೌಂಡ್ಸ್ ಆಗಿದೆ. ಒಂದು ಹಾಡು ಹೇಳ್ಬೋದಾ ನಾವು? ಖಂಡಿತ ಹೇಳಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಅದ್ಭುತ. ಥ್ಯಾಂಕ್ ಯು. ಇಡೀ ಜೀವನದ ಸಾಮರಸ್ಯ ಅಂತ ಏನ್ ಹೇಳ್ತೀವಿ ಅದು ಈ ಹಾಡಲ್ಲೇ ಇದೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅದನ್ನ ಮಾಡಿದಂಥವ್ರಿಗೆ. ಸೊ ಈ ಸಿನಿ ಕ್ವಿಜ್ ಕಾರ್ಯಕ್ರಮದ ಮೂಲಕ ನಿಮ್ಗೂ ಕೂಡ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಎಲ್ರು. ಇನ್ನು 4ನೇ ರೌಂಡಿಗೆ ಹೋಗೋಣ ಎಲ್ರು. ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಅಂತ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಹಾಗಿದ್ರೆ ನಿಮ್ಮ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ, ಭಯಂಕರವಾಗಿ ಆಕ್ಟ್ ಮಾಡ್ತೀರಾ ಅಂತ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಒಂದೇ ವರ್ಡ್, 3 ಅಕ್ಷರ. ಕಬಡ್ಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ತಪ್ಪಾ ಅಂತ ಹೇಳಿ. ಸರಿಯಾದ ಉತ್ತರ. ಬೇಗ ಗೆಸ್ ಮಾಡಿ, ಅಂದ್ರೆ ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಬೆಂಕಿ, ಬೆಂಕಿಪಟ್ಟಣ, ಕಡ್ಡಿ, ಹಾ, ಕಡ್ಡಿ ಪುಡಿ, ಹಾ, ಕಡ್ಡಿ ಪುಡಿ ಅಂತ ಹೇಳಿ ಉತ್ತರವನ್ನ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ವರ್ಡ್, ಸಣ್ಣ ಸರ್, ಮನೆ, ಮಕ್ಕಳಿರಲ್ಲವ್ವ ಮನೆ ತುಂಬಾ. ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಉತ್ತರ ಸರಿಯಾಗಿದೆ. ಏನ್ ಮೇಡಮ್, ಎಂತ ಒಳ್ಳೆ ಆಕ್ಟ್ರೆಸ್ ನೀವು. ಮನೇಲಿ ಹಿಂಗೆ ಆಕ್ಟಿಂಗ್ ಮಾಡ್ತಿರ್ತೀರಾ? ಸರಿ, ಓಕೆ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ಈ ರೌಂಡ್ ಅಲ್ಲಿ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸರಿ, ಇನ್ನು 2ನೇ ತಂಡ ವಿಜಯನಗರ ವೈಭವ ಕುಟುಂಬ. ಬನ್ನಿ, ನಿಮ್ ಕಡೆಯಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಟ ಭಯಂಕರ ಅಲ್ವಾ ಅದಕ್ಕೆ? ಸರ್ ಮುಂದೆ ಬನ್ನಿ. ನಾವು ಮುಂದೆ ಬನ್ನಿ ನೀವು ಯಾಕೆ ಹಿಂದೆ ಹೋಗ್ತೀರಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ.
ನ್ಯಾಯ ಎಲ್ಲಿದೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಕ್ರಿಕೆಟ್ ಬಾಲ್. ಕ್ರಿಕೆಟ್. ಬಾಸ್ಕೆಟ್ಬಾಲ್. ಸಿಕ್ಸರ್. 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 ಸಿಕ್ಸರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ನೋಡೋಣ. ಸರಿಯಾದ ಉತ್ತರ. ಸರಿ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ಅಕ್ಷರ. 2 ಪದ. 2 ಪದ. ಅರ್ಧಾಂಗಿ. ನೆರಳು. ನೆರಳು. ನನ್ನ ನೆರಳು. ಅವಳ ನೆರಳ. ಅವಳ ನೆರಳು. ಅವಳ ನೆರಳು. ಅವಳ ನೆರಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾದ ಉತ್ತರ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು ನಿಮ್ಮ ಕುಟುಂಬ 60 ಅಂಕಗಳನ್ನ ಈ ರೌಂಡಲ್ಲಿ ಪಡ್ಕೊಂಡಿದೆ. ಕಂಗ್ರಾಟ್ಸ್, ಚೆನ್ನಾಗಿ ಮಾಡಿದ್ವಿ ಸರ್. ಇನ್ನು ಈ ಕಡೆಗೆ ಪುಣ್ಯಶ್ರೀ ಕುಟುಂಬ. ಯಾರು ಪುಣ್ಯಶ್ರೀ ಬರ್ತಾರಾ? ಪುಣ್ಯಶ್ರೀ ಬರಲ್ವಾ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಮಗುನ ಮಕ್ಕಳ ಹುಲಿ ರಾಜ. ಹುಲಿ ರಾಜ. ರಾಜವಲಿ. ರಾಜವಲಿ. ಕಾಡಿನ ಒಲಿ. ಕಾಡಿನ ರಾಜ. ಕಾಡಿನ ರಾಜ. ರಾಜ. ಸಿಂಹದ ಮರಿ. ರಾಜ ಅಷ್ಟ. ರಾಜ. ಗಜರಾಜ. ಆನೆ. ಇದು ಏನು ಹೇಳ್ತೀವಿ? ನಾಲ್ಕಲ್ಲಿಟ್ಟಾರ. ಆನೆ ಸೊಂಟು. ಆನೆ ದಂತ. ಮೊದಲನೇ ಸುಳಿವು ಅಂಬರೀಷ್ ನಟನೆಯ ಸಿನಿಮಾ ಇದು. ಮೃಗಾಲಯ. ಮೃಗಾಲಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ ಇದೆಯಾ? ನೋಡೋಣ. ಸರಿಯಾದ ಉತ್ತರ. ಸುಳಿವು ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ ಈ ಒಂದು ಪ್ರಶ್ನೆಯಿಂದ. ಸರಿನಾ ಅಲ್ವಾ? ಪುಣ್ಯಶ್ರೀ ಹೋಗಿಲ್ವಾ ನೀನು ಝೂಗೆ, ಮೃಗಾಲಯಕ್ಕೆ? ಅದು ಬರ್ಲಿಲ್ಲ ಹೇಳಕ್ಕೆ. ಅವ್ರು ಹೇಳ್ತಾ ನಾನು ತೋರಿಸ್ತಾ ಇದ್ದೀನಿ ಹಿಂಗೆ ಈ ತರ ಎಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇವಾಗ. ನಿಮ್ಮ ಸಮಯ ಈಗ ಶುರು. 2 ಲೆಟರ್. 5 ಲೆಟರ್. ಗೌಡ್ರ ಮನೆ. 5 ಪದ. 5 ಪದ. 5 ಲೆಟರ್. 5 ಲೆಟರ್ಸ್. ರಾಜವಂಶ. ಜಮೀನ್ದಾರ. ಜಮೀನ್ದಾರಲ್ಲ. ಫೈಟಿಂಗ್. ಕುಸ್ತಿನ. ಆಟಗಾರನ. ಆಟಗಾರರ. ದಿಗ್ಗಜರ. ಫೈಟ್ ಮಾಡೋರ್ಗೆ ಏನಿಲ್ಲ. ಬುದ್ಧ. ಪೈಲ್ವಾನನ. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಅಂಬರೀಷ್ ನಟನೆಯ ಸಿನಿಮಾ. ಇನ್ನು ಎರಡನೇ ಸುಳಿವು ಜಗ್ಗೇಶ್ ಅವರು ಕೂಡ ಈ ಚಿತ್ರದಲ್ಲಿದ್ದಾರೆ. ಮಂಡ್ಯದ ಗಂಡು.
ಬೇರೆ ಯಾರಾದ್ರೂ ಹೇಳ್ತೀರಾ? ಬಂಡಾರನ ಗಣ್ಣ ರೌಡಿ MLA ಅಂತ ಹೇಳಿ ಬೇರೆ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ಸರಿಯಾದ ಉತ್ತರ. ಸರಿ, ಇನ್ನು ಮೂರನೇ ಪ್ರಶ್ನೆ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಗಡಿಯಾರನ ಟೈಮ್ ಮುಳ್ಳು ಗಡಿಯಾರ ಗೋಡೆ ಗಡಿಯಾರ ವಾಚ್ ಸಂಖ್ಯೆಗಳು ಸಂಖ್ಯಾಶಾಸ್ತ್ರ ಮುಕ್ಕಾಲು ಅರ್ಧ ಕಾಲು ಗೇಮ ಮುಳ್ಳು ಮೂರು ಪಾಪು ಮಗು ವಾಚ್ ಗಡಿಯಾರನ ಮುಳ್ಳು ಮೂರು ಲೆಟರು. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ದೊರೆ ಭಗವಾನ್ ನಿರ್ದೇಶನದ ಸಿನಿಮಾ ಇದು. ಸಮಯದ ಗೊಂಬೆ ಸಮಯದ ಗೊಂಬೆನಾ ಸಮಯದ ಗೊಂಬೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ನೋಡೋಣ. ಸರಿಯಾದ ಉತ್ತರ. ಒಂದು ಸುಳಿವು ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗ್ತಾ ಇದೆ. ಸರಿನಾ? ಓಕೆ, ಚೆನ್ನಾಗಿ ನೋಡಿ. ಇನ್ನು ನಾಲ್ಕನೇ ಕುಟುಂಬ ರಾಜ್ ವಿಷ್ಣು ಕುಟುಂಬ. ಯಾರು ಬರ್ತಾ ಇದ್ದೀರಾ ಕೇಳಿದ್ರೆ ಎಲ್ಲರೂ ಬರಕ್ ರೆಡಿ ಇದ್ದೀರಾ ಅಲ್ವಾ? ಭಯಂಕರ ಒಬ್ಬರು ಬರ್ಬೇಕು, ಬನ್ನಿ ಯಾರಾದ್ರೂ. ನಿಮ್ಮ ಸಮಯ ಈಗ ಶುರು. ಹಳೇದು ಹಳೇದು ಕಣ್ಣು ಅದೇ ಕಣ್ಣು. ಅದೇ ಕಣ್ಣು. ಎಷ್ಟು ಅಕ್ಷರ? ಎಷ್ಟು ಪದ? 5 ಅಕ್ಷರ. ರಾಜ್ಕುಮಾರ್. 5 ಬೇಡ್ರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿ ಇದೆಯಾ ಅಂತ ಹೇಳಿ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 4 ಅಕ್ಷರ. ಅರಳಿದೆ. ಹೂ. ದುಡಿದ ತಾವರೆ. ಬಾಡದ ಹೂ. ಬಾಡದ ಹೂ. ಅದೇ ಬಾಡದ ಹೂ. ಮಾಡದ ಹೂ. ಬಾಡದ ಹೂ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಫಿಲಮ್. ರವಿಚಂದ್ರನ್. 6 ಅಕ್ಷರ. ಅಂಜದ ಗಂಡು. ಸರ. ಸರ. ಹಿಂದ್ಗಡೆ ಯೋಗದ ಇಸ್ಕೊಂಡು ಕಳ್ಳ. ಕಳ್ಳ. 5 ಅಕ್ಷರ. 6 ಅಕ್ಷರ. ಕಳ್ಳ. ಕಳ್ಳ. ನಿಮ್ಮ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ರವಿಚಂದ್ರನ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಕೆ. ಮಂಜು ಈ ಚಿತ್ರದ ನಿರ್ಮಾಪಕರು.
ಕದಿಮ ಕಳ್ಳ. ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ಕಳ್ಳ ಮಳ್ಳ ಸುಳ್ಳ. ಕಳ್ಳ ಮಳ್ಳ ಸುಳ್ಳ ಅಂತ ಹೇಳಿ ಬೇರೆ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ, ಸರಿನಾ ಅಂತ ಹೇಳಿ. ಸರಿಯಾದ ಉತ್ತರ. ವೆಲ್ ಪ್ಲೇಡ್ ಮ್ಯಾಮ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ರೌಂಡ್ ಅಲ್ಲಿ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಎಲ್ರು. ಸರಿ, ಎಲ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. 4 ಸುತ್ತುಗಳು ಕೂಡ ತುಂಬಾ ಖುಷಿಯಾಗಿತ್ತು ಅಂತ ಅನ್ಕೊಳ್ತೇನೆ. ನಿಮಗೆ ಹೇಗೆ ಅನ್ಸ್ತು? ಸೊ ಆ ಖುಷಿಗೆ ಈಗ ವಿಜಯನಗರ ವೈಭವ ಕುಟುಂಬದವರು ಒಂದು ಗೀತೆ ಹಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮನ ಬಗ್ಗೆ ಹೇಳಿ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಸೂಪರ್. ತುಂಬ ಸಖತ್ತಾಗಿತ್ತು ಇವತ್ತಿನ ಆಟ. ಹಾಗಿದ್ರೆ ಈಗ ಯಾವ್ಯಾವ ಕುಟುಂಬಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡೋಣ, ಸರಿನಾ? ಮೊದಲನೇ ಕುಟುಂಬ ಶ್ರೀ ಸುಧ್ಯಾನ ಕುಟುಂಬ. ಇವರಿಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 180 ಅಂಕಗಳು. ಇನ್ನು ಎರಡನೇ ಕುಟುಂಬ ವಿಜಯನಗರ ವೈಭವ ಕುಟುಂಬ. ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 200 ಅಂಕಗಳು. ಆಗ್ಲೇ 6 ಹೊಡೆದಿದ್ರೆ ಇವಾಗ ಡಬಲ್ ಸೆಂಚುರಿ. ಓಕೆ, ಇನ್ನು ಪುಣ್ಯಶ್ರೀ ಕುಟುಂಬ. ನಿಮ್ಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 130 ಅಂಕಗಳು. ಇನ್ನು ರಾಜ್ ವಿಷ್ಣು ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 180 ಅಂಕಗಳು. ಸೊ ಕಂಗ್ರಾಟ್ಸ್ ಎಲ್ಲರಿಗೂ ಕೂಡ, ತುಂಬಾ ಚೆನ್ನಾಗಿ ಆಟ ಆಡಿದ್ರೆ. ಇನ್ನು ಈ ಒಂದು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ವಿಜಯನಗರ ವೈಭವ ಕುಟುಂಬ 200 ಅಂಕ ಪಡೆಯೋದ್ರ ಮೂಲಕ ಮೊದಲನೇ ಸ್ಥಾನದಲ್ಲಿ ಇದೆ. ಕಂಗ್ರಾಟ್ಸ್ ಮತ್ತೊಮ್ಮೆ. ಹಾಗೆ ಇನ್ನು ಎರಡನೇ ಸ್ಥಾನವನ್ನ 2 ಕುಟುಂಬದವರು ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಶ್ರೀ ಸುಧಾನ್ಯ ಕುಟುಂಬ 180 ಅಂಕ ಪಡೆದು 2ನೇ ಸ್ಥಾನದಲ್ಲಿದ್ದೀರಾ. ಕಂಗ್ರಾಟ್ಸ್. ಹಾಗೆ ರಾಜ್ ವಿಷ್ಣು ಕುಟುಂಬ, ನಿಮಗೂ ಕೂಡ 180 ಅಂಕ ಬಂದಿರೋದ್ರಿಂದ ನೀವು ಕೂಡ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದೀರಾ. ಕಂಗ್ರಾಟ್ಸ್. ಇನ್ನು 3ನೇ ಸ್ಥಾನವನ್ನ ಪುಣ್ಯಶ್ರೀ ಕುಟುಂಬ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿದರೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.